ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಡ್ಯಾಂ ಬಳಿ ಈಜಲು ತೆರಳಿದವರು MBBS ನೀರುಪಾಲು. ಇನ್ನು ಬೆಂಗಳೂರಿನ ಯಾವ ಏರಿಯಾದಲ್ಲಿ ಇವತ್ತು ಬಾರ್ ಬಂದ್? ಜನಸ್ಪಂದನದ ಮೂಲಕ ಬಿಜೆಪಿ ರಣಕಹಳೆ, ಕೆರಳಿದ ಕಾಂಗ್ರೆಸ್. ಬೆಂಗಳೂರಿಗೆ ಇನ್ನು ಎಷ್ಟು ದಿನ ಕಾಡಲಿದೆ ರಣಮಳೆ? ಬೆಂಗಳೂರು ಮತ್ತು ಕರಾವಳಿಗೆ ಮಳೆ ಹೊಡೆತ. ವರುಣಾಘಾತಕ್ಕೆ ಮನೆ ಬಿಟ್ಟಿದ್ದ 40 ಕುಟುಂಬಗಳು ಮರಳಿದ್ದಲ್ಲಿ ಇದೆಲ್ಲವನ್ನ ನೋಡೋಣ ರಣಮಳೆ ನ್ಯೂಸ್ ಟಾಪ್ 9 ನಲ್ಲಿ. ಒಂದು ದಿನ ಮಳೆರಾಯ ಗ್ಯಾಪ್ ಕೊಟ್ಟಿದ್ದಾನೆ. ಜಲಾವೃತವಾಗಿದ್ದ ಏರಿಯಾ ಸ್ವಲ್ಪ ಕ್ಲೀನ್ ಆಗಿದೆ ಅಂತ ರಿಲ್ಯಾಕ್ಸ್ ಆಗಬೇಡಿ, ಯಾಕಂದ್ರೆ ಮಳೆರಾಯನ ಕಾಟ ಇನ್ನೂ ತಪ್ಪಿಲ್ಲ. ಮುಂದಿನ 5 ದಿನ ಬೆಂಗಳೂರಿಗೆ ಜಲಕಂಟಕ ಎದುರಾಗಿದೆ. ಹವಾಮಾನ ಇಲಾಖೆ ಬೆಂಗಳೂರಿಗೆ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ಮಳೆ ನೀರಲ್ಲಿ ಮುಳುಗಿ ಎದ್ದಿರುವ ಬೆಂಗಳೂರು ಮತ್ತು ಕರಾವಳಿಗೆ ಮತ್ತೊಮ್ಮೆ ಮಳೆ ಕಂಟಕ ಎದುರಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಬೆಂಗಳೂರು ನಗರದಲ್ಲಿ ಇನ್ನೂ 5 ದಿನ ಭಾರೀ ಮಳೆ ಸಾಧ್ಯತೆ ಇದೆ. ಅಲ್ಲದೆ ಕರಾವಳಿ ಭಾಗದಲ್ಲಿ ಮುಂದಿನ 5 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ರೆ ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಮಳೆ ಅಬ್ಬರ ಕಡಿಮೆಯಾಗಿದೆ. ವರುಣ ಆರ್ಭಟ ನಿಂತಿದೆ. ಜನ ಕೊಡೆ ಇಲ್ಲದೆ ಓಡಾಡ್ತಾ ಇದ್ದಾರೆ. ಇಷ್ಟಾದ್ರೂ ಬೆಂಗಳೂರು ಮತ್ತು ರಾಜ್ಯದ ಎಲ್ಲೆಡೆ ಅವಾಂತರಗಳು ಮಾತ್ರ ನಿಂತಿಲ್ಲ. ಯಾಕಂದ್ರೆ ಮಳೆಯಿಂದಾಗಿ ಮುಳುಗಿದ್ದ ಮಹದೇವಪುರ, ಸರ್ಜಾಪುರ, ರೈನ್ಬೋ ಲೇಔಟ್ ಸೇರಿದಂತೆ ಹಲವು ಏರಿಯಾಗಳು ನಿಧಾನವಾಗಿ ಹಳಿಗೆ ಬರ್ತಾ ಇವೆ. ಆದ್ರೆ ಮಳೆ ನೀರಿನೊಂದಿಗೆ ಬಂದಿರುವ ಕೆಸರೆ ಜನರನ್ನ ಹಿಪ್ಪಿ ಹಿಂಡೆ ಮಾಡ್ತಿದೆ. ಬೆಳ್ಳಂದೂರು, ಸರ್ಜಾಪುರ ಮುಖ್ಯ ರಸ್ತೆ, ಯಮಲೂರು ಏರಿಯಾದ ಮನೆ, ಅಪಾರ್ಟ್ಮೆಂಟ್ಗಳು ಚರಂಡಿಯಂತಾಗಿವೆ. ಇತ್ತ ವಿಪ್ರೋ ಕಂಪನಿಯ ಕಾಂಪೌಂಡ್ ಕುಸಿದು ಸರ್ಜಾಪುರ ರಸ್ತೆಯ ಗ್ರೀನ್ವುಡ್ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿತ್ತು. ಈ ಅಪಾರ್ಟ್ಮೆಂಟ್ನಲ್ಲಿ 450 ಫ್ಲಾಟ್ಗಳಿದ್ದು ಬೇಸ್ಮೆಂಟ್ನಲ್ಲಿ ಇದ್ದ 100ಕ್ಕೂ ಹೆಚ್ಚು ಕಾರ್ಗಳು ಮುಳುಗಿ ಹೋಗಿದ್ವು. ಸದ್ಯ ಒಂದೊಂದೇ ಕಾರ್ಗಳನ್ನ ಹೊರತೆಗೆದು ಕ್ಲೀನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗಲೀಜು ನೀರು ಹೊರಹಾಕುವ ಕೆಲಸ ನಿರಂತರವಾಗಿ ಸಾಗಿದೆ. ರೈನ್ಬೋ ಡ್ರೈವ್ ಲೇಔಟ್, ಕಂಟ್ರಿ ಸೈಡ್ ಲೇಔಟ್ ಸಹಜ ಸ್ಥಿತಿಗೆ ಬಂದಿವೆ. ಕಳೆದ 5 ದಿನಗಳಿಂದ ಹೋಟೆಲ್ ಸೇರಿದ್ದ ನಿವಾಸಿಗಳು ಇವತ್ತು ಮನೆಗೆ ವಾಪಸ್ಸಾಗಿದ್ರು. ದಿನಕ್ಕೆ 4-5 ಸಾವಿರ ಬಾಡಿಗೆ ಕಟ್ಟಿ ಹೋಟೆಲ್ ಸೇರಿದ್ದ 40 ಕುಟುಂಬಗಳು ಮರಳಿ ಗೂಡಿಗೆ ಬಂದಿವೆ. RR ನಗರದಲ್ಲೂ ಮಳೆ ಕಡಿಮೆಯಾದ್ರೂ ಅವಾಂತರಗಳು ಹೆಚ್ಚಾಗ್ತಾ ಇವೆ. ಇದೇ ಏರಿಯಾದಲ್ಲಿ ಗುಡ್ಡವಿದ್ದು ಮಣ್ಣಿನ ಗುಡ್ಡದಲ್ಲಿ ಅಲ್ಲೊಂದು ಇಲ್ಲೊಂದು ಬೃಹತ್ ಬಂಡೆಗಳಿವೆ. ನಿರಂತರ ಮಳೆಗೆ ಗುಡ್ಡ ನೆನೆದು ಹೋಗಿರೋದ್ರಿಂದ ಒಂದೊಂದೇ ಬಂಡೆಗಳು ಜಾರ್ತಾ ಇವೆ. ನೆನೆ ಬರೋಬ್ಬರಿ 20 ಟನ್ ತೂಕದಷ್ಟು ಬಂಡೆ ಜಾರಿದ್ದು ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಿಲ್ಲ. ವಿಷಯ ಅಂದ್ರೆ ಗುಡ್ಡದ ಪಕ್ಕದಲ್ಲೇ ಮನೆ ಇದ್ದು ಬಂಡೆ ಇನ್ನೊಂದಷ್ಟು ಜಾರಿದ್ರೆ ಆ ಮನೆಯೊಳಗೆ ಹೋಗ್ತಾ ಇತ್ತು. ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಕೆಲ ಜಿಲ್ಲೆಗಳಲ್ಲೂ ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದ ರೈತ ಕಂಗಾಲಾಗಿದ್ದಾರೆ. ಅರ್ಧ ಎಕರೆ ಜಮೀನಿನಲ್ಲಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದ ರೈತ ಯಲ್ಲಪ್ಪ ಬೆಳೆ ಕಳೆದುಕೊಂಡು ದಿಕ್ಕೆ ತೋಚದಂತಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಗರ ಹಾಗೂ ಜಿಲ್ಲೆಯ ವಿವಿಧ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ರಿಂದ ರಸ್ತೆಗಳ ಮೇಲೆಲ್ಲ ಮಳೆ ನೀರು ನಿಂತಿತ್ತು. ಮತ್ತೊಂದು ಕಡೆ ಡೋಣಿ ನದಿ ತಟದಲ್ಲಿ ಮತ್ತೆ ಪ್ರವಾಹ ಉಂಟಾಗುವ ಭೀತಿ ಎದುರಾಗಿದೆ. ವಿಜಯಪುರದಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಮಳೆ ಹಾನಿ ಪ್ರದೇಶಕ್ಕೆ ವಿಜಯಪುರ ಡಿಸಿ ವಿಜಯ ಮಹಾಂತೇಶ್, ನಾಗಠಾಣ ಶಾಸಕ ದೇವಾನಂದ ಚೌಹಾಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಾಸಕ ಮತ್ತು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ರು. ಸಮಸ್ಯೆಗಳ ಬಗ್ಗೆ ಡಿಸಿ ಎದುರು ಸ್ಥಳೀಯರು ಅಳಲು ತೋಡಿಕೊಂಡ್ರು. ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಕಹಳೆ ಮೊಳಗಿಸಿದ್ದು ಹೇಗೆ? ಕಾಂಗ್ರೆಸ್ ನಾಯಕನ ವಿರುದ್ಧ ಕಮಲ ನಾಯಕರು ಕೆಂಡವಾಗಿದ್ದೇಕೆ? ಸಿಎಂ ಬೊಮ್ಮಾಯಿ ತಾಕತ್ ಧಮ್ನ ಸವಾಲ್ ಹಾಕಿದ್ದಾದ್ರೂ ಯಾರಿಗೆ? ಇದೆಲ್ಲವನ್ನು ನೋಡೋಣ ಕೇಸರಿ ಕಹಳೆ ನ್ಯೂಸ್ ಟಾಪ್ 9 ನಲ್ಲಿ. ಕಮಿಷನ್ ಆರೋಪ, ಭ್ರಷ್ಟಾಚಾರ, ರಾಜ್ಯಾದ್ಯಂತ ಪ್ರವಾಹ ಇದನ್ನೇ ಅಸ್ತ್ರ ಮಾಡಿಕೊಂಡು ಪ್ರತಿಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿತ್ತು. ಆದರೆ ಇದೆಲ್ಲವನ್ನೂ ಮೆಟ್ಟಿ ನಿಂತು ಫಿನಿಕ್ಸ್ನಂತೆ ಎದ್ದು ಬಂದಿರುವ ರಾಜ್ಯ ಕೇಸರಿ ಪಡೆ ನಿನ್ನೆ ಜನಸ್ಪಂದನ ಹೆಸರಲ್ಲಿ ಬೃಹತ್ ಸಮಾವೇಶದ ಮೂಲಕ ಚುನಾವಣೆ ಕಹಳೆಗೆ ಮೊಳಗಿಸಿದೆ. ಅದರಲ್ಲೂ ಪಕ್ಷದ ಸಂಘಟನೆ ವೀಕ್ ಆಗಿರುವ ಬಯಲು ಸೀಮೆ ಜಿಲ್ಲೆಯಲ್ಲಿ ಕಮಲ ಅಳಿಸುವುದಕ್ಕೆ ಪಣ ತೊಟ್ಟಿರುವ ಬಿಜೆಪಿ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಭಾರೀ ಶಕ್ತಿ ಪ್ರದರ್ಶನ ಮಾಡಿದೆ.
ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ವೈ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಜನಸ್ಪಂದನ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಸಚಿವ ಸುಧಾಕರ್ ಅಷ್ಟೇ ಯಾಕೆ, ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಹೀಗೆ ಸಾಲು ಸಾಲು ನಾಯಕರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಮಾತಿನ ಅಬ್ಬರ, ಎಷ್ಟು ದಿನ ಒಂದು ಲೆಕ್ಕ ಇನ್ಮುಂದೆ ಒಂದು ಲೆಕ್ಕ ಅನ್ನೋ ತರ ಇತ್ತು. ಭಾಷಣದ ಆರಂಭದಿಂದಲೇ ಗರ್ಜಿಸುವುದಕ್ಕೆ ಶುರು ಮಾಡಿದ ಸಿಎಂ ಸರ್ಕಾರದ ಸಾಧನೆಯನ್ನ ಹೇಳುತ್ತಲೇ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ರಾಜ್ಯದಲ್ಲಿ ಇನ್ನೂ ಇಂತಹ ಅನೇಕ ಜನಸ್ಪಂದನ ಸಮಾವೇಶ ಮಾಡ್ತೀವಿ, ತಾಕತ್ತಿದ್ರೆ ಕಾಂಗ್ರೆಸ್ ನವರು ತಡೀಲಿ ನೋಡೋಣ ಅಂತ ಸವಾಲು ಹಾಕಿದ್ರು. ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆ ಬಗ್ಗೆ ಬೆನ್ನು ತಟ್ಟಿಕೊಳ್ಳುವ ಸಿದ್ದರಾಮಯ್ಯಗೆ ಮೋದಿ ಅಕ್ಕಿಯ ಚಾಟಿ ಬೀಸಿದ್ರು. ಇನ್ನು ಸಿಎಂ ಬೊಮ್ಮಾಯಿಗೂ ಮೊದಲೇ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ ಸೋಲಿಸುವ ಶಪಥ ಮಾಡಿದ್ರು. ಸಿದ್ದರಾಮಯ್ಯ, ಡಿಕೆಶಿ ನಾನೇ ಸಿಎಂ ಅಂತ ಕೂಸು ಹುಟ್ಟೋಕ್ಕೂ ಮೊದಲೇ ಗುಲಾಬಿ ಹೋಲಿಸಿಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಬಿಡಲ್ಲ ಅಂದ್ರು. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ. ಸಮಾವೇಶದ ಉಸ್ತುವಾರಿ ಹೊತ್ತಿದ್ದ ಸಚಿವ ಸುಧಾಕರ್ ಸಹ ಸಿದ್ದರಾಮಯ್ಯ, ಡಿಕೆಶಿಗೆ ತಮ್ಮ ತೀಕ್ಷ್ಣ ಮಾತುಗಳಿಂದಲೇ ತಿವಿದ್ರು. ನಮ್ದು ಡಬಲ್ ಇಂಜಿನ್ ಸರ್ಕಾರ, ಆದ್ರೆ ಕಾಂಗ್ರೆಸ್ ಡಬಲ್ ಸ್ಟೇರಿಂಗ್ ಇರುವ ಪಕ್ಷ ಅಂದ್ರು. ಅಷ್ಟೇ ಅಲ್ಲದೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅಂತ ಹಾಡಿನ ಸಾಲುಗಳಲ್ಲಿ ಉಲ್ಲೇಖಿಸಿ ಚಾಟಿ ಬೀಸಿದ್ರು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ. ನನಗೆ ಸುದ್ದಿ ಬಳಸಿ ಮಾತಾಡ ಅಭ್ಯಾಸ ಇಲ್ಲ. ಕೇಳಿದ್ರ, ನಾನ್ ಮಾತನಾಡಿದ್ರೆ ಏಕ್ ಮಾರ್ ದೋ ತುಕುಡ ಅಂತ ಮಾತು ಆರಂಭಿಸಿದ ಸಿಟಿ ರವಿ ಮಾತಿನ ಕೊಡಲಿ ಪೆಟ್ಟು ಬಿದ್ದದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮೇಲೇನೆ. ಕಾಂಗ್ರೆಸ್ ಕಾಲ್ಗುಣ ಸರಿಯಿಲ್ಲ, ಬಿಜೆಪಿ ಕಾಲ್ಗುಣದಿಂದಲೇ ಮಳೆಯಾಗಿದೆ, ಕೆರೆ ತುಂಬಿದೆ ಅಂತ ಸಿಟಿ ರವಿ ಕಾಂಗ್ರೆಸ್ನದ್ದು ಮಟಾಶ್ ಲೆಗ್ ಅಂದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಕಳ್ಳ ಮಳ್ಳರ ತರ ಅಂತ ಕುಟುಕಿದ್ರು. ಯಾರು ಕಳ್ಳ ಯಾರು ಮಳ್ಳ ಎರಡು ಗೊತ್ತಾಗುತ್ತೆ. ಇನ್ನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕೂಡ ಕಾಂಗ್ರೆಸ್ ವಿರುದ್ಧ ನಖಶಿಕಾಂತರ ಹರಿಹಾಯ್ದ್ರು. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಿಂದ ಹಿಡಿದು ಪ್ರತಿ ಮಾತಲ್ಲೂ ಕಾಂಗ್ರೆಸ್ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ, ಆದ್ರೆ ಎಂತವರ ಜೊತೆ ಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಭಾರತ ತೇರೆ ತುಕಡೆ ತುಕಡೆ ಅಂತ ಹೇಳಿದವರ ಜೊತೆ. ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳೋಕೆ ಇಷ್ಟಪಡ್ತೇನೆ, ಯಾರು ಭಾರತವನ್ನ ತುಕಡೆ ತುಕಡೆ ಮಾಡ್ತೀನಿ ಅಂದ್ರೋ, ಘೋಷಣೆ ಕೂಗಿದ ಬಳಿಕವೂ ದೇಶದ ಕ್ಷಮೆ ಕೇಳಲಿಲ್ಲವೋ ಅಂತವರನ್ನ ನೀವು ನಿಮ್ಮ ಪಕ್ಷದ ಸದಸ್ಯರನ್ನಾಗಿ ಹೇಗೆ ಮಾಡಿದ್ರಿ ಅಂತ ಸ್ಮೃತಿ ಇರಾನಿ ಕುಟುಕಿದ್ರು. ಜನಸ್ಪಂದನ ಸಮಾವೇಶ ವೇದಿಕೆಯಲ್ಲಿ ಕೇಸರಿ ನಾಯಕರ ದಂಡೆ ಸೇರಿತ್ತು. ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, ಮುನಿರತ್ನ ಉಪಸ್ಥಿತರಿದ್ದರು. ಎಂಟಿಬಿ ನಾಗರಾಜ್, ಶ್ರೀರಾಮುಲು, ಗೋಪಾಲಯ್ಯ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಜರಿದ್ದರು. ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಮುನಿಸ್ವಾಮಿ ಹಾಜರಿದ್ದರು. ಕಾಂಗ್ರೆಸ್ ವಿರುದ್ಧ ಕೇಸರಿ ನಾಯಕರು ರೋಷಾವೇಶ ಹೊರಹಾಕಿದ್ರು. ಬಿಜೆಪಿಯ ಜನಸ್ಪಂದನದ ವಿರುದ್ಧ ತಿರುಗಿ ಬಿದ್ದಿದ್ದು ಹೇಗೆ ಕಾಂಗ್ರೆಸ್ ನಾಯಕರು? ಸರ್ಕಾರ ಇದೆ, ಭ್ರಷ್ಟಾಚಾರದ ಹಣ ಇದೆ ಅಂತ ಕುಟುಕಿದ್ಯಾಕೆ? ಸರ್ಕಾರ ಹೋಗ್ತಾ ಇರುವಂತಹ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿದ್ರ ಬಿಜೆಪಿ ಲೀಡರ್ಸ್? ಇದೆಲ್ಲವನ್ನ ನೋಡೋಣ ಕೈ ಕಿಡಿ ನ್ಯೂಸ್ ಟಾಪ್ ನಲ್ಲಿ. ಬಿಜೆಪಿಯ ಜನಸ್ಪಂದನದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಬಾಗಲಕೋಟೆ ಪ್ರವಾಸದಲ್ಲಿರುವ ಸಿದ್ದರಾಮಯ್ಯ, ಬಿಜೆಪಿ ನಾಯಕರಿಗೆ ಮಾನ ಮರ್ಯಾದೆ ಇದೆಯಾ? ಪ್ರವಾಹದಿಂದ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಮಿನಿಸ್ಟರ್ಗಳು ಡ್ಯಾನ್ಸ್ ಮಾಡ್ತಾರೆ, ಇದು ಸಂತೋಷ ಪಡುವ ಕಾಲನ ಅಂತ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. 40% ಕಮಿಷನ್ ಬಿಟ್ರೆ ಹೇಳಿಕೊಳ್ಳುವುದಕ್ಕೆ ನಿಮ್ಮ ಬಳಿ ಸಾಧನೆಗಳು ಏನಿವೆ? ಬೆಟ್ಟಿ ಲಂಚದ ದುಡ್ಡಲ್ಲಿ ಜನಸ್ಪಂದನೆ ಮಾಡಿದ್ದೀರಿ ಅಂತ ಕುಟುಕಿದ್ದಾರೆ. ಸ್ಮೃತಿ ಇರಾನಿ ಸಿಟಿ ರವಿಗೂ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಅಮೃತ ಮಹೋತ್ಸವಕ್ಕೆ ಪ್ರತಿಯಾಗಿ ಬಿಜೆಪಿಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಜನ ತಾವಾಗೇ ಬಂದಿದ್ರು, ಇವರ ಕಾರ್ಯಕ್ರಮಕ್ಕೆ ಜನ ಹಾಗೆ ಬರ್ತಾರಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸರ್ಕಾರ ಇದೆ, ಭ್ರಷ್ಟಾಚಾರದ ಹಣ ಇದೆ, ಹೀಗಾಗಿ ಜನರು ಬರ್ತಾರೆ. ಸರ್ಕಾರದಲ್ಲಿ ಉಮೇಶ್ ಕತ್ತಿ ಸೀನಿಯರ್ ಮಿನಿಸ್ಟರ್ ಆಗಿದ್ರು, ಒಂದು ಕಡೆ ಶೋಕ, ಮತ್ತೊಂದು ಕಡೆ ಡ್ಯಾನ್ಸ್ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು.
ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಏಕವಚನದಲ್ಲೇ ಕಿಡಿಕಾರಿದ್ರು. ಅವನು ಮಹಾಕಳ್ಳ ಅಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಿತ್ತಲಿ ಗ್ರಾಮದಲ್ಲಿ ಸಿದ್ದು ಕಿಡಿಕಾರಿದ್ರು. ಕಿತ್ತಲಿ ಗ್ರಾಮಕ್ಕೆ ಉಪ ಆರೋಗ್ಯ ಕೇಂದ್ರ ಮಾಡಿಸಿ ಅಂತ ಜನ ಮನವಿ ಮಾಡಿದ್ರು. ಈ ವೇಳೆ ಆರೋಗ್ಯ ಸಚಿವ ಸುಧಾಕರ್ ನಿಮ್ಮ ಮಾತು ಕೇಳ್ತಾರೆ, ಕೆಲಸ ಮಾಡಿಸ್ಕೊಡಿ ಅಂತ ಗ್ರಾಮಸ್ಥರು ಹೇಳಿದ್ರು. ಯಾರು ಹೇಳಿದ್ದು? ಸಚಿವ ಸುಧಾಕರ್ ನನ್ನ ಮಾತು ಕೇಳ್ತಾರೆ ಅಂತ, ನನ್ನ ಮಾತು ಕೇಳ್ತೇನೆ ಅಂತ ಸಚಿವ ಸುಧಾಕರ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗರಂ ಆದ್ರು. ಕಾಂಗ್ರೆಸ್ನ ಹಗರಣ ಬಯಲು ಮಾಡ್ತೇವೆ ಎಂದ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಫುಲ್ ಸಿಡಿಮಿಡಿಗೊಂಡ್ರು. ಬಿಜೆಪಿಯವರ ಗೊಡ್ಡು ಬೆದರಿಕೆಗಳಿಗೆ ನಾವ್ಯಾರು ಹೆದರಲ್ಲ. ಕಳೆದ 3 ವರ್ಷದಿಂದ ಬಿಜೆಪಿಯವರದ್ದೇ ಸರ್ಕಾರ ಇದೆ ಅಲ್ವಾ, ಎಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರಿಗೆ ನೀವೇ ಯಾಕೆ ಟಾರ್ಗೆಟ್ ಆಗ್ತೀರಿ ಎಂಬ ಪ್ರಶ್ನೆಗೆ ನನ್ನನ್ನ ಕಂಡ್ರೆ ಬಿಜೆಪಿಯವರಿಗೆ ಭಯ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ದೊಡ್ಡಬಳ್ಳಾಪುರದಲ್ಲಿ ನಡೆದ ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ಡಿಕೆಶಿ ಟಾಂಗ್ ಕೊಟ್ರು. ಅಲ್ಲದೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ತಾಕತ್ತಿದ್ರೆ ತಡೀರಿ ಅಂತ ಸವಾಲು ಹಾಕಿದ ಸಿಎಂ ಬೊಮ್ಮಾಯಿಗೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ನಾವು ಬಿಜೆಪಿ ತಡೀತಾ ಇಲ್ಲ, ಜನರೇ ಅವರನ್ನ ತಡೀತಾ ಇದ್ದಾರೆ. ಇದೊಂದು ಭ್ರಷ್ಟ ಸರ್ಕಾರ ಅಂತ ಜನರೇ ತಡೀತಾ ಇದ್ದಾರೆ. ಭ್ರಷ್ಟ ಸರ್ಕಾರ ಕೊಟ್ಟ ಭಾಗ್ಯ ಜನರಿಗೆ ಗೊತ್ತಿದೆ. 3 ವರ್ಷ ಬಿಜೆಪಿಯವರು ಜನರ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದ ಜನಸ್ಪಂದನ ಸಮಾವೇಶ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಸಮಾವೇಶ ವೇದಿಕೆಯಲ್ಲಿ ಬಿಜೆಪಿ ನಾಯಕರ ಡ್ಯಾನ್ಸ್ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತಿರುಗೇಟನ್ನ ನೀಡಿದ್ದಾರೆ. ಸರ್ಕಾರ ಹೋಗ್ತಾ ಇದೆ ಅಂತ ಖುಷಿಪಟ್ಟು ಡ್ಯಾನ್ಸ್ ಮಾಡಬೇಕಲ್ವೇ, ಬಿಜೆಪಿ ನಾಯಕರು ಡ್ಯಾನ್ಸ್ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಜನರ ಜೊತೆ ಇಲ್ಲದಕ್ಕೆ ಜನಸ್ಪಂದನ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. 3 ವರ್ಷ ಜನರ ಜೊತೆಗಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಈಗ ಜನಸ್ಪಂದನ ಸಮಾವೇಶ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಈಗ ಇದ್ದೇವೆ ಅಂತ ತೋರಿಸೋದಕ್ಕೆ ಬಿಜೆಪಿಯವರು ಜನಸ್ಪಂದನ ಸಮಾವೇಶ ಮಾಡ್ತಿದ್ದಾರೆ. ಬಿಜೆಪಿಯವರು ಈಗಲೇ ಖುಷಿ ಪಡ್ಲಿ ಬಿಡಿ, ಮುಂದೆ ಬಿಜೆಪಿಯವರ ಸರ್ಕಾರ ಬರೋದಿಲ್ಲ, ಖುಷಿ ಪಡ್ಲಿ ಅಂತ ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕೂಡ ಕೇಸರಿ ಕಲಿಗಳ ವಿರುದ್ಧ ಕೆಂಡ ಕಾರಿದ್ದಾರೆ. ರಾಜ್ಯದ ಜನ ನರಳಾಡ್ತಾ ಇದ್ದಾರೆ, ಬದುಕು ಕಟ್ಟಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಇವರ ವಿಕೃತಿಯನ್ನ ಜನ ಗಮನಿಸ್ತಾ ಇದ್ದಾರೆ ಅಂದ್ರು. ಬಿಜೆಪಿ ಸರ್ಕಾರದ ಜನಸ್ಪಂದನ ಸಮಾವೇಶಕ್ಕೆ ರಾಜ್ಯ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ. ರಾಜ್ಯದಲ್ಲಿ ಮಳೆ ರುದ್ರ ನರ್ತನ, ಸಂತ್ರಸ್ತರ ನೋವಿನ ರೋದನೆ ಆಗ್ತಾ ಇದೆ. ಬಿಜೆಪಿಯದ್ದು ಮೋಜಿನ ನರ್ತನ ಅಂತ ಕೆಪಿಸಿಸಿ ಟ್ವೀಟ್ ಮಾಡಿ ಡಿಚ್ಚಿ ಹೊಡೆದಿದೆ. ನೆರೆಯ ವೇಳೆ ಕಾಣೆಯಾಗಿದ್ದ ಸಚಿವರು, ಶಾಸಕರೆಲ್ಲ ಏಕಾಏಕಿ ದೊಡ್ಡಬಳ್ಳಾಪುರದಲ್ಲಿ ಪತ್ತೆಯಾಗಿದ್ದಾರೆ. ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಾಗ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಲಜ್ಜೆಗೇಡಿತನದ ಪರಮಾವಧಿ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ವೈಯಕ್ತಿಕ ದ್ವೇಷಕ್ಕೆ ಕಣ್ಣಿಗೆ ಚಾಕು ಇರಿದ ದುರುಳರು, ತಾಲೂಕು ಆಸ್ಪತ್ರೆ ಮೇಲ್ಛಾವಣಿ ಕುಸಿತ, ಪರದಾಡ್ತಾ ಇರುವಂತಹ ರೋಗಿಗಳು, ಕಮಿಷನ್ ಹಾವಳಿಗೆ ಬೀದರ್ ಅನ್ನದಾತರು ಹೈರಾಣಾಗಿದ್ದಾದರೂ ಹೇಗೆ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡದಲ್ಲಿ ಶ್ರೀಗಂಧ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಇದೀಗ ಕಳ್ಳರು ಮಾರಕಾಸ್ತ್ರ ಹಿಡಿದುಕೊಂಡು ಬಂದು ಶ್ರೀಗಂಧ ಮರಗಳನ್ನ ಕಳ್ಳತನ ಮಾಡುತ್ತಿದ್ದಾರೆ. ಈ ಕಳ್ಳರು ಸರ್ಕಾರಿ ಅಧಿಕಾರಿಗಳ ಬಂಗಲೆ ಆವರಣ, ಸರ್ಕಾರಿ ಕಚೇರಿ ಆವರಣಗಳಲ್ಲಿನ ಶ್ರೀಗಂಧದ ಗಿಡಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಕಾಲೇಜಿನ ಆವರಣದಲ್ಲಿನ ಒಂದು ಗಿಡವನ್ನು ಕಡಿದು ಕದ್ದೊಯ್ದಿದ್ದಾರೆ. ಈ ವೇಳೆ ಅಲ್ಲಿನ ಗಾರ್ಡ್ಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಘಟನೆ ಬಳಿಕ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಆಸ್ಪತ್ರೆ ಮೇಲ್ಛಾವಣಿ ಕುಸಿದು ಬೀಳ್ತಿದೆ. ಇದರಿಂದಾಗಿ ರೋಗಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲ ಗೊತ್ತಿದ್ರೂ ಸಿಂಧನೂರು ತಾಲೂಕು ಆಸ್ಪತ್ರೆ ಸಿಬ್ಬಂದಿ, ವೈದ್ಯರು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಕೂಡಲೇ ಮೇಲ್ಛಾವಣಿ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಬೀದರ್ ತರಕಾರಿ ಮಾರುಕಟ್ಟೆಯಲ್ಲಿನ ಕಮಿಷನ್ ಹಾವಳಿಗೆ ರೈತರು ಕಂಗೆಟ್ಟು ಹೋಗಿದ್ದಾರೆ. ರೈತರು ಮಾರಾಟ ಮಾಡುವ ಪ್ರತಿ 100 ರೂಪಾಯಿ ಮೇಲೆ 10 ರೂಪಾಯಿ ಕಮಿಷನ್ ಕೊಡಬೇಕಾಗಿದ್ದು, ದಲ್ಲಾಳಿಗಳು ಕಾನೂನು ಬಾಹಿರವಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಜಾಣ ಕುರುಡನಂತೆ ಕುಳಿತಿರುವಂತಹ ಎಪಿಎಂಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ವಂಚನೆ ಮಾಡುವ ವರ್ತಕರ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ನಿರಂತರ ಮಳೆಗೆ ಗ್ರಾಮೀಣ ಭಾಗದ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಮಳೆ ನಿಂತರೂ ಮಳೆಯ ರಗಳೆ ಮಾತ್ರ ಇನ್ನೂ ನಿಂತಿಲ್ಲ. ಗದಗ ತಾಲೂಕಿನ ಬಳಗಾನೂರ ಗ್ರಾಮದಲ್ಲಿ ಮನೆಗಳಲ್ಲಿ ನೀರು ಉಕ್ಕುತ್ತಿದೆ.
ಗ್ರಾಮದ ಶಿವಾನಂದ ರಾಮಪ್ಪ ಪಡಸೂರ ಎಂಬುವರ ಮನೆಯಲ್ಲಿ ನಿರಂತರ ನೀರು ಬಸಿಯುತ್ತಿದೆ. ಮೊದಲೇ ಮಣ್ಣಿನ ಮನೆ ಎಲ್ಲಿ ಕುಸಿಯುತ್ತೋ ಅನ್ನೋ ಆತಂಕದಲ್ಲೇ ಕುಟುಂಬ ಜೀವನ ಮಾಡ್ತಾ ಇದೆ. ಪರಿಹಾರಕ್ಕಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರಿಗೆ ಮನವಿ ಮಾಡಿದ್ರು, ಯಾರೂ ಕೂಡ ಸಹಾಯಕ್ಕೆ ಬಂದಿಲ್ಲ ಅಂತ ಕುಟುಂಬ ಗೋಳಿಡುತ್ತಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದು, ನೋಂದಣಿ ಮಾಡಿಕೊಳ್ಳಲು ಹರಸಾಹಸ ಪಡಬೇಕಾಗಿದೆ. ರೋಗಿಗೆ ಚಿಕಿತ್ಸೆ ಕೊಡಿಸಬೇಕು ಅಂದ್ರೆ ಬೆಳಗ್ಗೆ 8 ಗಂಟೆಗೆ ನೂರಾರು ಸಂಖ್ಯೆಯಲ್ಲಿ ರೋಗಿಗಳ ಅಥವಾ ಅವರ ಸಂಬಂಧಿಕರು ಹೆಸರು ನೋಂದಣಿ ಮಾಡಿಸಿ ಸರದಿ ಸಾಲಲ್ಲಿ ನಿಂತಿರ್ತಾರೆ. ಹೊರ ರೋಗಿಗಳಿಗೆ 3 ಹಾಗೂ ಒಳ ರೋಗಿಗಳಿಗೆ 1 ಕೌಂಟರ್ ತೆರೆಯಲಾಗಿದೆ. ಆದರೆ ರೋಗಿಗಳ ಸಂಖ್ಯೆ ಹೆಚ್ಚಳವಾದ ಕಾರಣ ನೋಂದಣಿ ಕಾರ್ಯ ವೇಗವಾಗಿ ನಡೀತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿವಿಧ ದಲಿತ ಮುಖಂಡರು ದಿವಂಗತ ಉಮೇಶ್ ಕತ್ತಿ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪಟ್ಟಣದ ಚರ್ಚ್ನಲ್ಲಿ ತಾಲೂಕಿನ ಹಲವು ದಲಿತ ಮುಖಂಡರು ಸೇರ್ಕೊಂಡು ದಿವಂಗತ ಕತ್ತಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು. ಬಳಿಕ ದೀಪ ಬೆಳಗಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಿದ್ರು. ಅಲ್ಲದೆ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿರುವ ಉಮೇಶ್ ಕತ್ತಿಯವರ ಸಮಾಧಿ ಬಳಿ ಆಗಮಿಸಿ ಪುಷ್ಪನಮನ ಸಲ್ಲಿಸಿದ್ರು. ಧಾರವಾಡ ನವಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಸೆಪ್ಟೆಂಬರ್ 17ರಂದು ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಧಾರವಾಡದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯ ಅತಿಥಿಯಾಗಿ ಚಿತ್ರನಟಿ ಭವ್ಯ ಪಾಲ್ಗೊಳ್ಳಲಿದ್ದಾರೆ ಅಂತ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ MA ಮೊಮ್ಮಿಗಟ್ಟಿ ಮಾಹಿತಿ ನೀಡಿದರು.